ಭಾರಿ ಹೈಡ್ರಾಮಾ ನಡೆದಿದೆ. ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಬಾಗಲಕೋಟೆ ಕಲ್ಲು ತೂರಾಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ದಣಗಾಯ್ತು ಅನ್ನುವಷ್ಟರಲ್ಲೇ ಮತ್ತೆ ಗದ್ದಲ. ಹಿಂದೂ ಕಾರ್ಯಕರ್ತರ ಬಂಧನಕ್ಕೆ ಮುಂದಾಗಿದೆ ಖಾಕಿ ಪಡೆ. ಹಿಂದೂ ಮಹಿಳೆಯರು ಮತ್ತೆ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಆಗಿರುವಂತದ್ದು. ಪೊಲೀಸ್ ಜೀಪ್ ಇಂದ ಹಿಂದೂ ಕಾರ್ಯಕರ್ತನನ್ನ ಬಿಡಿಸಿಕೊಂಡಿದ್ದಾರೆ ಮಹಿಳೆಯರು. ಪೊಲೀಸರ ಜೀಪ್ ಹೋಗದಂತೆ ರಸ್ತೆಗೆ ತಗಡಿನ ಶೀಟ್ ಕಲ್ಲನ್ನ ಇಟ್ಟು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕಾರ್ಗೆ ಅಡ್ಡ ನಿಂತು ಹಿಂದೂ ಕಾರ್ಯಕರ್ತನನ್ನ ಇಳಿಸಿಕೊಂಡಿದ್ದಾರೆ ಹಿಂದೂ ಮಹಿಳೆಯರು. ಭಾರಿ ಹೈಡ್ರಾಮಾ ನಡೆದು ಹೋಗಿದೆ. ಮುತ್ತು ಮಾಗಿ ಎಂಬ ಹಿಂದೂ ಕಾರ್ಯಕರ್ತನನ್ನ ವಶಕ್ಕೆ ಪಡೆದುಕೊಳ್ಳೋ ಸಂದರ್ಭದಲ್ಲಿ ಆಗಿರುವಂತಹ ಹೈಡ್ರಾಮಾ. ಡಿವೈಎಸ್ಪಿ ಗಜಾನನ ಸಿಪಿಐ ಸೇರಿ ಕಾರಣ ತಿಳಿಸದೆ ವಶಕ್ಕೆ ಪಡೆಯುವುದಕ್ಕೆ ಮುಂದಾದಂತಹ ಹಿನ್ನೆಲೆ ಪೊಲೀಸರಿಗೆ ಅಡ್ಡಿಪಡಿಸಿದ್ದಾರೆ. ಸ್ಥಳೀಯರ ವಿರೋಧಕ್ಕೆ ಮಣಿದು ವಾಪಸ್ ಹೋಗಿದ್ದಾರೆ ಖಾಕಿ ಪಡೆ. ಇದೇನು ಮಾಡ್ತಾರೋ ಬಾಗಲಕೋಟೆ ಪೊಲೀಸರು ಕಾದು ನೋಡಬೇಕು. ನಿಜಕ್ಕೂ ಸಖತ್ತಾಗಿ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಬಾಗಲಕೋಟೆಯಲ್ಲಿ ಹಿಂದೂಗಳಿಗೆ ಟೆನ್ಷನ್ ನೋ ಟೆನ್ಷನ್. ಪೊಲೀಸರೇ ಅರೆಸ್ಟ್ ಮಾಡಿದಂತಹ ವ್ಯಕ್ತಿಯನ್ನ ಅಲ್ಲೇ ಬಿಟ್ಟು ಸ್ಥಳೀಯರಿಂದ ಯಾವಾಗ ವಿರೋಧ ವ್ಯಕ್ತವಾಯಿತು ವಾಪಸ್ ಹೋಗಿದ್ದಾರೆ. ಮುಂದೇನು ಅನ್ನುವಂತಹ ಕುತೂಹಲ. ತಣ್ಣಗಾಯ್ತು ಅನ್ನುವಷ್ಟರಲ್ಲೇ ಮತ್ತೆ ಗದ್ದಲ ಶುರುವಾಗಿದೆ. ಹಿಂದೂ ಕಾರ್ಯಕರ್ತರ ಬಂಧನಕ್ಕೆ ಪೊಲೀಸರು ಮುಂದಾಗಿರುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಹೈ ಡ್ರಾಮಾ. ಹಿಂದೂ ಮಹಿಳೆಯರು ಮತ್ತೆ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಪೊಲೀಸ್ ಜೀಪ್ ಇಂದ ಹಿಂದೂ ಕಾರ್ಯಕರ್ತರನ್ನ ಬಿಡಿಸಿಕೊಂಡಿದ್ದಾರೆ ಮಹಿಳೆಯರು. ಪೊಲೀಸರ ಜೀಪ್ ಹೋಗದಂತೆ ರಸ್ತೆಗೆ ತಗಡಿನ ಶೀಟ್ ಮತ್ತೆ ಕಲ್ಲನ್ನ ಇಟ್ಬಿಟ್ಟು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರಂತೆ ಮಹಿಳೆಯರು. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಪೊಲೀಸ್ ಜೀಪ್ ಅಲ್ಲೇ ನಿಂತಿದೆ. ಸೊ ಹಿಂದೂ ಕಾರ್ಯಕರ್ತನನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಸ್ಥಳೀಯರೆಲ್ಲರೂ ಕೂಡ ಪೊಲೀಸ್ ಜೀಪಿಗೆ ಅಡ್ಡ ಹಾಕಿದ್ದಾರೆ. ಆ ಕಲ್ಲನ್ನ ಮತ್ತೆ ತಗಡಿನ ಶೀಟ್ ಗಳನ್ನ ಇಟ್ಟು ಸೊ ಅಲ್ಲೂ ಕೂಡ ತೆಲ್ಲಾಟ ನೂಕಾಟಗಳು ಕೂಡ ನಡೆದಿದೆ. ಕರ್ಕೊಂಡು ಹೋಗ್ಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡಿದು ಖಾಕಿ ಪಡೆ ಮುಂದಾಗ್ತಾ ಇದೆ. ಆದ್ರೂ ಕೂಡ ಮಹಿಳೆಯರು ಬಿಟ್ಟಿಲ್ಲ. ಕಾರನ್ನ ಅಡ್ಡ ಹಾಕಿ ತೆಗೆದು ಮತ್ತು ಕೂಡ ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಫೈನಲಿ ಕೆಳಗಿಳಿಸಿದ್ದಾರೆ ಹಿಂದೂ ಕಾರ್ಯಕರ್ತನನ್ನ. ಸ್ಥಳೀಯರು ಬಿಟ್ಟಿಲ್ಲ ಅರೆಸ್ಟ್ ಮಾಡೋದಕ್ಕೆ, ಅಲ್ಲೇ ಬಿಟ್ಬಿಟ್ಟು ವಾಪಸ್ ಆಗಿದ್ದಾರೆ. ಮುಂದೇನೋ ಗೊತ್ತಿಲ್ಲ. ಇಲ್ಲ